ಅತ್ತೆ, ಇವ್ರು ಯಾಕಪ್ಪ ಬಂದರು ಇಲ್ಲಿಗೆ? ನಾನು ಏನಾನ ಒಂದು ಪ್ಲಾನ್ ಮಾಡಬೇಕಾದ್ರೆ ನೀನು ಕಡ್ಡಿ ಅಲ್ಲಾಡ್ಸ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ, ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು. ದರಿದ್ರದವ್ರು. ನನಗಂತೂ ಸಾಕು ಹೋಯ್ತೆ ಈ ಬುದ್ಧಿಯಿಂದ. ಮತ್ತೆ ಯಾಕೆ ವಾಪಸ್ ಬಂದ್ಲು? ಏನಾದ್ರು ದುಡ್ಡು ಇಸ್ಕೊಂಡು ಹೋಗಿ ಬಂದ್ಲಾ? ಏನಕ್ಕೂ ಬಂದವಳೆ ಅಂತ ಅನ್ನಿಸ್ತದೆ. ಏನಪ್ಪ ಮಾಡೋದು ಇವಾಗ? ಇವಳನ್ನ ಮೊದಲು ಇಲ್ಲಿ ಹಿಂಗೆ ವಾಪಸ್ ಕಳಿಸ್ಬಿಡ್ಬೇಕು. ನಮ್ಮ ಅತ್ತೆಗೆ ಹೆಂಗಾದರೂ ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು, ಇಲ್ಲ ಅಂದರೆ ತಂದು ನನಗೂ ನಮ್ಮ ಅತ್ತೆಗೆ ತಂದಿಟ್ಬಿಡ್ತಾಳೆ. ಏನು ಬಂದಿದ್ದು? ಓಹೋ ಎಲ್ಲಲ್ಲಿ ಕಿಸು ದಬ್ಬಾಕಿದ್ದಾಯ್ತೇನೋ, ಇವಾಗ ಬಂದ್ಬಿಟ್ಟವ್ರೆ ನಂದೇಲಿಕ್ಲಿ ಅಂತ ಹೇಳ್ಬಿಟ್ಟು. ಓಹೋ ಏನಕ್ಕೆ ಬಂದಿರೋದು? ಇಬ್ರು ಸರಿಯಾಗಿದ್ಯಾ? ಮನೆ ಆಳ್ರು ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮಕ್ಕಳನ್ನ ದೂರ ಮಾಡಿದ್ರಲ್ವೇ ನೀವು ಇಬ್ರು? ಬಾಯಿ ಮುಚ್ಕೊಂಡು ಹೋಗ್ರಿ. ಏನಕ್ಕೆ ಬಂದಿದ್ರ ಇಲ್ಲಿಗೆ? ಅತ್ತೆ, ಹೊಸಿ ನೋಡ್ಕೊಂಡು ಮಾತಾಡಿ. ನಾವೇನು ಇದೇ ಮನೆಗೇನೆ ಟಿಕಾಣಿ ಉಡಕ್ಕೆ ಅಂತ ಹೇಳ್ಬಿಟ್ಟು ನಾವೇನು ಬಂದಿಲ್ಲ. ಪಾಪ ಪೊದ್ದು ಹಾಕಂಗೆ ಹುಷಾರಿಲ್ಲ, ಸೊಳಿ ಜ್ವರ ಬಂದ್ಬಿಟ್ಟೈತೆ. ಆ ಗುಡಿಸ್ಲುನಾಗೆ ಮನೆ ಕಳಕ್ ಆಯ್ತಾ ಇಲ್ಲ, ಅಲ್ಲೆಲ್ಲ ಫುಲ್ ಸೊಳಿಯನ್ನ ಜಾಸ್ತಿ ಆಗೋಗ್ಬಿಟ್ಟೈತೆ. ಹಂಗೇನೆ ನೀವು ಹೊಸಮಂತಕ್ಕೆ ಹೋಗಿದ್ವಿ. ಹೊಸಮಂತಗೆ ಗೃಹ ಪ್ರವೇಶ ಆಗ ಗಂಟನೂ ಮನೆ ಕಬಾರ್ದಂತೆ. ಅದಕ್ಕೆ ಪೊದ್ದು ಹಾಕ ಹುಷಾರಾಗ ಗಂಟನೂ ಇಲ್ಲೇ ಇರ್ತದೆ. ಅದಕ್ಕೆ ಕರ್ಕೊಂಬಿಟ್ಟು ಬಂದಿರೋದು. ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ನಾವೇನು ಇಲ್ಲೇನು ಹಂಗೇನೆ ಟಿಕಾಣಿ ಉಡಕ್ಕೇನು ಬಂದಿಲ್ಲ. ಹೊಸ ಮನೆ ಕೊಡ್ತಾ ಇದ್ದೀನಿ ನಿಮ್ಮ ಮನೆ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಡ್ಸೋದು ಓದೋಳಲ್ವೇ ಇವಳು ಬಿತ್ರಿ. ಇವಾಗ ಬಂದ್ಬಿಟ್ಟೆ ಇವಳಿಗೆ ನಾವು ಜಾಗ ಕೊಟ್ಬಿಡ್ಬೇಕಾ ಮನೆಯಾಗೆ? ಯಾವುದೇ ಕಾರಣಕ್ಕೂ ನಾನು ಉಸಿರಿರೋ ಗಂಟನೂ ಬಿಡಕ್ಕಿಲ್ಲ. ಮತ್ತೆ ನಮ್ಮ ಅತ್ತೆ ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ಓಹೋ ಯಾಕೆ ಬರಬೇಕು ಇವಳು ಇಲ್ಲಿಗೆ? ನಮ್ಗೇನಾದ್ರೂ ಇವಳು ಹೊಸ ಮನೆ ಕಟ್ಕೊಬೇಕಾ? ನಾವೇನು ಹಂಗೆ ಹೋಯ್ತಾ ಇದ್ವಿ? ಈ ಮನೆ ನಮ್ದು, ನಾವು ಹೇಳ್ದಂಗೆ ನಡಿಬೇಕು. ನಿಮ್ದೇನು ಇಲ್ಲ ಇಲ್ಲಿ, ನಡೀತಾ ಇರ್ರಿ ಸುಮ್ಕೇನೇನಿಯ. ಇದ್ಯಾಕತ್ತೆ ಹಿಂಗೆ ಹೇಳ್ತೀರಾ? ಮನೆ ಯಾರ ಹೆಸ್ರಿಗೂ ಇಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಮತ್ತೆ ಈ ತರ ಹೇಳ್ತಾ ಇದ್ದೀರಾ? ಎಲ್ರಿಗೂ 2 ಎಕರೆ ಹೊಲ ಹಂಚ್ಕೊಟ್ಮೇಲೆ ಏನಂತ ಹೇಳಿದ್ರಿ ನೀವು? ಮನೆ ಮಾತ್ರ ಯಾರ ಹೆಸ್ರುನಾಗ ಇಲ್ಲ, ಯಾರು ಬೇಕಾದ್ರು ಇರ್ಬೋದು ಅಂತ ಹೇಳಿದ್ರಿ. ಮನೆ ಯಾಕೆ ಯಾರ ಹೆಸ್ರುನಾಗೂ ಇಲ್ಲ? ನಿಮ್ಗೆಲ್ಲ ಹೊಲ ಬರ್ಕೊಟ್ಬಿಟ್ಟು ನಾನು ಕುತ್ಕೊಂಡು ಬಾಯ್ ಬಿಡ್ಕೊಂಡ್ಲ? ಈ ಮನೆ ನನ್ನ ಹೆಸ್ರುನಾಗೈತೆ. ನನಗೆ ಯಾರು ಬೇಕು ಅಂತಂದ್ರೆ ಅವ್ರನ್ನ ಮನೆಗೆ ಇರಿಸ್ಕೊಂತೀನಿ. ನಂಗೆ ಯಾರು ಬೇಡ ಅಂತ ಹೇಳಿದ್ರೆ ಅವ್ರನ್ನ ವಾಪಸ್ ಕಳಿಸ್ತೀನಿ. ನನ್ನ ಮನೆ ನನ್ನ ಇಷ್ಟ ಅಷ್ಟೇ. ನೆನೆಯ ಮನುಷ್ಯತ್ವ ನಿಲ್ದಿರ ನಾಯಿಗಳು. ಓ ಇದೇ ಕಲೆ ನಿಂತ್ಕೊಂಡಿದ್ದೀರಾ? ಬರ್ರಿ ಒಳಗಡೆ. ರೀ, ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಓಹೋ ಏನು ಮನೆ ಬಿಟ್ಬಿಟ್ಟು ಹೋಗಿರೋರ್ನ ಅತಿಥಿ ಸತ್ಕಾರ ಮಾಡ್ರಿ, ಕರ್ಕೊಂಬಂದ್ಬಿಟ್ಟು. ಏನು ಬೇಕಾಗಿಲ್ಲ, ಸುಮ್ಕೆ ಬಿಜಿರಿ ನೀವು. ಹೊಸ ಮನೆ ಕಟ್ಕೊಂಡೋಳಲ್ಲ, ಹೊಸ ಮನೆಗೆ ಹೋಗ್ಬಿಟ್ಟು ಸಾಯ್ಲಿ. ಅಯ್ಯೋ ಬುಡಿ, ಪರವಾಗಿಲ್ಲ, ಹೋಯ್ತೀನಿ ನಾನು. ಅಯ್ಯೋ ಬಾಮ್ಮ ಬಾ. ನನ್ನ ತಮ್ಮ ಹೆಂಗವನೆ? ನನ್ನ ತಮ್ಮ ಚೆನ್ನಾಗವಂತಾನೆ. ನೀನು ಯಾಕೆ ಇಷ್ಟೊಂದು ಸಪ್ಕಿದೆಯಲ್ಲ, ಹುಷಾರಿಲ್ವಾ? ಬಾ ಪರವಾಗಿಲ್ಲ. ಅವ್ರೇನೋ ಅಂತಾರೆ ಅಂತ ಹೇಳ್ಬಿಟ್ಟು ನೀನೇನು ತಲೆ ಕೆಡ್ಸ್ಕೊಬೇಡ ಕಣಮ್ಮ. ಬಾ ಮನೆ ಒಳಗಡಿಗೆ ಬಾ, ಏನಾಗಕ್ಕಿಲ್ಲ. ಯಾರು ಮನೆಗೆ ಬಿಟ್ಕೊಳ್ಳಿಲ್ಲ ಅಂತಂದ್ರೇನು, ನಾನು ಬಿಟ್ಕೊಂತೀನಿ ಮನೆ ಒಳಗಡಿಕೆ. ಬಾ ಅಮ್ಮಪ್ಪದ್ದು ಬಾ. ಬಿಲ್ಕುಲ್ ಆಗಕ್ಕಿಲ್ಲ. ನೀನು ಬೇಕಾದ್ರೆ ಮನೆ ಬಿಟ್ಬಿಟ್ಟು ಹೋಗು, ಆದ್ರೆ ಅವ್ರನ್ನ ಮಾತ್ರ ಮನೆಗೆ ಬಿಟ್ಕೊಳಕ್ಕಿಲ್ಲ ನಾನು. ನನ್ನ ನಡು ಬೀದಿನ ಕೈ ಬಿಟ್ಬಿಟ್ಟು ಹೋದಾರಲ್ವ ಅವರು. ನೋಡು ನನ್ನ ದೊಡ್ಡ ಸೊಸೆ ಮಮತಾ ಎಷ್ಟು ಕ್ಲೀನಾಗಿ ನಾನು ನೋಡ್ಕೊತಾವಳೆ ಅಂತ ಹೇಳ್ಬಿಟ್ಟು. ಈ ಬಿತ್ರಿಗೆ ಏನು ಗೊತ್ತು? ಗಂಡನ್ ಕರ್ಕೊಂಡು ಹೊಂಟೋದಳಲ್ವೇ ಇವಳು. ಓಹೋ ಈ ನನ್ನ ಮಗಳನ್ನ ಕರ್ಕೊಂಡು ಹೊಂಟ್ಬಿಟ್ಟ. ಈ ನನ್ನ ಮಗಂಗೆ ಏನು ಗೊತ್ತು ನಾನು ಹೊಟ್ಟೆ ಕೊಳ್ಳು ಎಷ್ಟು ಉರಿತೈತೆ ಅಂತ ಹೇಳ್ಬಿಟ್ಟು. ನೋಡುವ, ನನಗೆ ನನ್ನ ದೊಡ್ಡ ಸೊಸೆನೇ ಮುಖ್ಯ, ಇನ್ನು ಇವ್ರು ಯಾರೂ ಮುಖ್ಯ ಅಲ್ಲ ಅಷ್ಟೇನೇನಿಯ. ಅಮ್ಮ ಎಲ್ರೂ ಒಂದೇ, ಅವ್ರು ಬೇರೆ ನಾವು ಬೇರೆ ಅಂತ ಏನಲ್ಲ. ಅವರು ಒಂದೇ ನಾವೇ ಒಂದೇನೇನಿಯ. ಇದು ಯಾಕೆ ಹಿಂಗಾಡಿಯೇ? ನಾನು ಹೆಂಗನ ಆಡ್ತೀನಿ ಕಂಡ, ನಿನ್ ಬಾಯಿ ಮುಚ್ಕೊಂಡು ಬಿದ್ದಿರ್ಲಾ. ಅಯ್ಯೋ ಪದ್ವಕ, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೋಡಿ ಕರ್ಕೊಂಡೋಯ್ತೀನಿ, ನಮ್ಗೇನು ಗೊತ್ತಿರೋ ಮನೆಗಳೇ ನಿಲ್ವೇನೋ. ನೋಡಿ ಕರ್ಕೊಂಡೋಗಿ ನಾನೇನೇ ಮನೆಗೆ ಯಾವ್ದೊಂದು ಮನೆಗೆ ಇರಿಸ್ತೀನಿ. ಇವ್ರ ಮನೆನ ಈಗಲೇ ಹೇಳ್ತಾ ಇದ್ದೀನಿ. ಸಾಯ್ತಾರೆ ಅಂದ್ರೂ ಇವ್ರಿಗೊಂದು ತುತ್ತು ಕೂಳು ಹಾಕ್ಕೊಡ್ದು. ಹಂಗೆ ಮಾಡ್ಬೇಕು ಇವ್ರಿಗೆ. ಈ ಮನೆನೇ ಅಲ್ವಾ ಇವ್ರಿಗೆ ದೊಡ್ಡ ವಿಷಯ? ಏನು ಮನೆ ಅಂತಾರಲ್ಲ, ಏನು ಇವ್ರು ಒಬ್ರದೇನೇ ಮನೆ ಇರೋದು. ನಡಿಯಕ್ಕ, ಇನ್ನೊಂದು 2 ದಿನ ಬಿರ್ನ ಗೃಹ ಪ್ರವೇಶ ಸಿಂಪಲ್ ಆಗಿ ಮಾಡಿ ಮುಗಿಸಿ ಅದೇ ಮನೆಗೆ ಇರುವಂತೆ ನಡಿಯಕ್ಕ. ಹೊಸ ಮನೆ ಅಂತ ನಿಗ್ರಡೋರ್ಗೆಲ್ಲನೂ ಹಿಂಗೆ ಆಗೋದು. ನಾನು ನೋಡಿದ್ರೆ ಸೀಮೆಗಿಲ್ದಿರ ಮನೆ ಕೊಟ್ಬಿಟ್ಟವಳು ಇವಳು. ಏನು ಹೇಳೋದು ನೋಡು, ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಮೊದಲು ನನ್ನ ಕಣ್ಮುಂದೆ ಇರಬೇಡ ನೀನು. ಒಂಟೈತಿರೋ. ಏಯ್ ನೀನು ಅಷ್ಟೇ ಕಂಡ್ಲಾ ಬಡ್ಡಿ ನನ್ನ ಮಗನೇ, ಹೋಯ್ತಾ ಇರು. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ರಿ. ನನ್ನ ಮಗಳು ನನ್ನ ಮಾತು ಕೇಳಿಲ್ಲ, ನನ್ನ ಮಗನು ನನ್ನ ಮಾತು ಕೇಳಿಲ್ಲ. ಬದ್ದಕ್ಕ ನೀನು ಸುಮ್ಮನೆ ನೋಡಿ. ಅವತ್ತು ನೀನು ಹೇಳ್ಕೊಟ್ಟಿದ್ದಲ್ಲ ಐಡಿಯಾವ, ಅದು ನಾಳೆನೇ ಉಪಯೋಗಿಸ್ತೀನಿ ನಾನು. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಡಿ ಸುಮ್ಕೆ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನನಗೆ ಗೊತ್ತು. ಅಲ್ಲ ಏನು ಅಂದ್ಕೊಂಡಿದ್ದೆ ಇವ್ರನ್ನ ಈ ಪಾಟಿ ಹಾಳಾಗೋಗ್ಬಿಟ್ಟವ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ನಡಿಯಕ್ಕ, ನಿನ್ಗೆ ಯಾಕೆ? ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಇವರೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ನೀನೇ ಐಡಿಯಾ ಕೊಟ್ಟರೆ ತಾನೆ, ಆ ಐಡಿಯಾನ ಉಪಯೋಗಿಸ್ಕೊಂಡು ಇವ್ರನ್ನೇ ಮನೆಯಿಂದ ಈಚೆ ಕಡಿಕಾಕನ. ನಡಿಯಕ್ಕ ಸುಮ್ಕೆ. ಅಲ್ಲ ನಿಮ್ಗೆ ಏನಾದರೂ ಹೊಸಿನಂದ್ರೂ ಮಾನ ಮರುವಾದಿ ಅನ್ನೋದೇನು ಐತಾ? ಪಾಪ ಸೊಳಿ ಜ್ವರ ಅಂತ ಹೇಳ್ಬಿಟ್ಟು ಬಂದಿರೋ ಮಗನ ಹಂಗೆ ನೀವು ವಾಪಸ್ ಕಳಿಸ್ಬಿಟ್ಟಿದ್ರಲ್ಲ. ಅಮ್ಮವ್ ನನ್ನ ತಮ್ಮ ಆದ್ರೆ ಅವನು ಮಗನೇ ತಾನೆ. ಇದು ಯಾಕೆ ಹಿಂಗೆ ಮಾಡ್ತಿದ್ಯಾ ನೀನು? ತಮ್ಮನ ಹೆಂಡತಿ ಆದರೆ ಏನಾಗ್ಬೇಕು ಹೇಳಿ ನಿನಗೆ? ಪಾಪ ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ನನಗೆ. ಅಯ್ಯೋ ಅನ್ಸಿದ್ರೆ ಹೋಗ್ಬಿಟ್ಟು ಸೇವೆ ಮಾಡೋ ಕುಂತ್ಕೊಂಡು ನನ್ನ ಮುಂದೆ ಎಲ್ಲ ಬಂದ್ಬಿಟ್ಟು ಅನ್ನೋದು ನೀನು. ಅಯ್ಯೋ ಪಾಪ, ಈ ಪೊದ್ದಿ ಒಳ್ಳೆ ಪಾಪ. ಏನು ಮಾಡೋದು ಬಿಡು. ಯಾರಿಗನ ಮನೆಗೆ ಇರುವಂತ ಹೇಳ್ಬೋದಿತ್ತು. ಇವರಂತೂ ಬಿಕ್ನಾಸಿಗಳಿದ್ದಂಗೆ. ಇವ್ರಿಗಂತೂ ಬುದ್ಧಿ ಬರೋಕ್ಕಿಲ್ಲ ಬಿಡು. ಹೆಂಗಾರ ಮಾಡ್ಕೊಂಡು ಹೋಗ್ರಿ, ನನಗೂ ಇದಕ್ಕೂ ಏನು ಸಂಬಂಧವಿಲ್ಲ. ಸರಿಯಾಗಿ ಹೇಳ್ಕೊಳ್ಸಿದ್ರಿ ಅತ್ತೆ ನೀವು, ಸರಿಯಾಗಿ ಹೇಳ್ಕೊಳ್ಸಿದ್ದೀರಾ ನೀವು. ದೊರೆದವ್ರಿಗೆ ಸರಿಯಾಗಿ ಮಾಡಿದ್ರೆ ಬಿಡಿ. ಮನೆಗೆ ಬಿಟ್ಕೋಬೇಕಂತ ಮನೆಗೆ ಬಿಟ್ಕೋಬೇಕು. ಅದೇ ಮತ್ತೆ ಸುಮ್ಮನೆ ಯಾರು ಮನೆಗೆ ಬಿಟ್ಕೊಂತಾರೆ? ಏನು ದಿಮಾಕ್ ಮಾಡ್ಕೊಂಡು ಹೋದವ್ರಿಗೆ ಹೇಳು. ಅತ್ತೆ ನಾನು ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಬಂದೆ, ಅಷ್ಟಾಗಿ ಎಲ್ಲ ಮರ್ತೋಯ್ತು ನೋಡತ್ತೆ. ಕೇಳವ, ನಾನೇನಿಲ್ಲ ಅಂತೀನಿ. ನಿನಗೆ ಬಿಟ್ಬಿಟ್ಟು ನೀನು ಯಾರಿಗಿಲ್ಲ ನನಿ, ಅದೇನೋ ಕೇಳುವ.
ಅತ್ತೆ ಅದು ನಾನು ಹೇಳಿದ್ನಲ್ಲ ನಿಮಗೋಸ್ಕರ ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು 50,000 ರೂಪಾಯಿ ದುಡ್ಡು ಬೇಕಿತ್ತು ಕಣತ್ತೆ. 50,000 ರೂಪಾಯಿ ಇನ್ನು ಉಳಿದಿರೋದು ನಾನು ಹಾಕ್ಕೊಂಡು ನಿಮ್ಗೆ ಸರ್ಪ್ರೈಸಾಗಿ ಏನೋ ತೋರಿಸ್ತೀನಿ. ಪ್ಲೀಸ್ ಅತ್ತೆ, ಒಂದು 50,000 ರೂಪಾಯಿ ಇದ್ಬಿಟ್ರೆ ಕೊಡ್ತೀರಾ? ನನ್ನ ಹತ್ರನೂ ಇವಾಗ ಶಾನೆ ದುಡ್ಡೇನಿಲ್ಲ, ಎಲ್ಲ ಕುಟ್ಟಾಕಿದ್ರೂ ಒಂದು 50,000-60,000 ರೂಪಾಯಿ ಇರ್ಬೋದು ಅಷ್ಟೇ ಕಣವ. ಅಲ್ಲೋ ಇಲ್ಲೋ ನೋಡಿ ತಂದು ಕೊಡ್ತೀನಿ. ಯಾಕವ ಅದೇನು ಸರ್ಪ್ರೈಸ್ ಕೊಡ್ತೀಯಾ? ಕೊಡ್ತೀನಿ ಅತ್ತೆ, ಆಮೇಲೆ ನೀವು ನೋಡಿರಂತೆ ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ಟು. ಪ್ಲೀಸ್ ಅತ್ತೆ 50,000 ರೂಪಾಯಿ ಕೊಡಿ ಅತ್ತೆ. ಸರಿ ಕಣವ, ಆಯ್ತು. ನನ್ನ ಹತ್ರನೂ ಇನ್ನು ದುಡ್ಡಿಲ್ಲ, ಇನ್ನು ಅಂತ ನೀನು ಯಾರಿಗಿಕ್ಲಿ, ಇರೋರು ನೀನು ಒಬ್ಳೆ ಅಲ್ವೇ? ಬಿಡು, ಇನ್ನು ಬಿಟ್ಬಿಟ್ಟು ನಿನಗೆ ಬಿಟ್ಬಿಟ್ಟು ನೀನು ಯಾರಿಗಿಕ್ಲಿ, ತಂದೆ ಇರು ಹೋಗಿ. ಅಮ್ಮ ಹೆಂಗೆ ನಾನು? ಹಾಂ ಸೂಪರು. ಆದರೆ ಹಳ್ಳಿ ಅಂದರು ಇದ್ಯಾಕಮ್ಮ ಒಳಿ ಅಂದರು ಅಂತಿದ್ಯಾ? ನಂಗೆ ಅನ್ನಿಸ್ತದೆ ಒಳಿ ಅಂದ್ರು ನಿನ್ನ ಮ್ಯಾಲೆ ಏನು ಹೊಸಿ ನಡುವೆ ಇಂಟ್ರೆಸ್ಟೇ ಇಲ್ಲ ಅಂತ ಅನ್ನಿಸ್ತದಪ್ಪ ನನಗಂತೂ. ನೀನು ಏನು ಮಾಡಿದ್ರು ಎತ್ತು ಬಿಟ್ರು ಅಂತ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ, ಆಳ ಹೋಗ್ಲಿ ಅಂತ ಬಿಟ್ಬಿಡ್ತಾನೆ. ಹಂಗಾದ್ರೆ ಏನೋ ಇರ್ಬೇಕು ತಾನೇ. ಅವನ ಅವತ್ತಿಂದನೂ ಹಂಗೆ ಹೇಳು, ಅವನ ಅವತ್ತಿಂದನೂ ಹಂಗೇನೇನಿಯಾ ತಿಕ್ಳು ನನ್ನ ಮಗ ಇದ್ದಂಗೆ ನನ್ನ ಬಗ್ಗೆ ಅಂತ ತಲೆನೇ ಕೆಡ್ಸ್ಕೊಂಡನಲ್ಲ ಅವನು. ನಾನು ಏನು ಮಾಡಿದ್ರು ಏನು ಮಾತಾಡೋಕ್ಕಿಲ್ಲ ಅವನು. ಆದರೆ ಗಂಡ ಹೆಣ್ರುಗಳು ಹಿಂಗಿರಕ್ಕಿಲ್ವಲ್ಲ, ನೀನು ಗಂಡನ ಮೇಲೆ ನಿಂಗೆಂದು ಅನುಮಾನವೇ ಬರೋಕ್ಕಿಲ್ವೇ? ಅವನ ಮೇಲೆ ಎಂತ ಅನುಮಾನ ಬರ್ತದೆ ಕಣಮ್ಮ? ಇದು ಒಳ್ಳೆ ನೀನು ಸಂದೆ ಕೇಳ್ತೀಯಾ? ಅಯ್ಯ ಅವನ ಮೂದೇವಿ ನನ್ನ ಮಗ ಇದ್ದಂಗೆ ಅವನ ಬಗ್ಗೆ ಕೇಳಕ್ಕೆ ಹೋಗು ನೀನು. ಹೋಗಿ ಸುಮ್ಕಿರು, ಎಲ್ಲೋಯ್ತಾನೆ ಎಲ್ಲಾಳಾಗೋಯ್ತಾನೆ. ನಾನು ಬಿಟ್ಬಿಟ್ಟು ಅವನಿರ ಮಾಕಕ್ಕೆ ಇನ್ನು ಯಾರ್ಯಾರು ಬೇರೆ ಸಿಕ್ಬಿಡ್ತಾರೆ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸುಮ್ಕಿರು. ಅವನು ನನ್ನ ಬಗ್ಗೆ ಏನು ಕೇಳೋಕ್ಕಿಲ್ಲ, ನನ್ನ ಮೇಲೆ ನಂಬಿಕೆ ಶಾನೆ. ಏನೇ ಹೇಳು, ಅವಳಿ ಅಂದ್ರೆ ವರ್ತನೆನೇ ಸರಿ ಇಲ್ಲಪ್ಪ. ಈ ಮನೆಗೆ ಬಂದಾಗಿಂದ ನೋಡ್ತಾ ಇವನಿ, ನನ್ನ ಮಗಳಂದ್ರೆ ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ, ಏನೂ ಇಲ್ಲ ಅಂದರೆ ಏನರ್ಥ? ಸೊಸೆ ತಗೊಳವ, ತಗ 50,000 ಅತ್ತೆ. ಇನ್ನು 1 ರಿಂದ 1.5 ತಿಂಗಳು ನೋಡ್ತಾ ಇರ್ರಿ ಅತ್ತೆ, ಹೆಂಗೆ ಆಯ್ತದೆ ನಮ್ಮ ಜೀವನ ಅಂತ ಹೇಳ್ಬಿಟ್ಟು. ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅತ್ತೆ, ಬಿಸ್ನೆಸ್ ಥರ. ನಿಮಗೆಲ್ಲ ಸರ್ಪ್ರೈಸ್ ಕೊಟ್ಬಿಡ್ತೀನಿ ಬಿಡಿ, ಇನ್ನೊಂದು 2 ದಿನ ಅಷ್ಟೇ ನೆನೆಯ, ಆಮೇಲೆ ಎಲ್ಲ ಸರೋಯ್ತದೆ. ನಿಮ್ಗೆ ಆಮೇಕಿಂದ ನಾನೇ ನೆನೆಯ ಹೇಳ್ತೀನಿ ನಾನು ಏನು ಮಾಡಿದೆ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು. ಎಲ್ಲ ಒಳ್ಳೇದಾಯ್ತದತ್ತೆ. ಏನು ಈ ಪೊದ್ದಿ ಒಬ್ಳೆ ನೆನೆಯ ಮನೆ ಕಟ್ಟೋದು, ನಾನು ಅದಕ್ಕಿಂತ ದೊಡ್ಡ ಮನೆ ನೆನೆಯ ಕಟ್ಬಿಟ್ಟು ನಿಮ್ಮ ನೆನೆಯ ಕರ್ಕೊಂಡೋಗಿರಿಸ್ತೀನಿ ಬಿಡಿ, ಅಲ್ಲೇ ನೆನೆಯ. ಸರಿ ಕಣ್ಸಸೆ ಆಯಿತು. ಅಯ್ಯೋ ನಿನಗಿನ್ನ ಎಷ್ಟು ಚೆನ್ನಾಗಿ ಹೇಳು. ಸದ್ಯ ನೀನು ಇಷ್ಟು ಸಂದಾಗಿ ನೋಡ್ಕೊಂತ ಇದೆಯಲ್ಲ, ಅದಕ್ಕಿನ್ನೂ ಇನ್ನು ಯಾರು ಬೇಕು ಹೇಳು? ಆ ಮಗಂಗಿನ ನೀನೇನೇ ಹೆಚ್ಚಾಗ್ಬಿಟ್ಟಿದ್ಯಾ ನನಗಂತೂ. ಅಯ್ಯೋ ಅತ್ತೆ, ನೀವಂದ್ರೆ ನಮ್ಮ ಅಮ್ಮನ ಸಮಾನ ಕಣತ್ತೆ. ನೀವಿಲ್ಲ ಅಂತಂದ್ರೆ ನಾನು ಎಲ್ಲಿ ಕಣತ್ತೆ? ಹೇಳಿ 50,000 ರೂಪಾಯಿ ಕೊಟ್ಟಿದ್ದೀರ ತಾನೇ, ಅದನ್ನ ಒಳ್ಳೆ ಬಿಸ್ನೆಸ್ಗೆ ಹಾಕ್ಬಿಟ್ಟು ಬಿಸ್ನೆಸ್ಸಾಗಿ ಒಳ್ಳೆ ಲಾಭ ಬರಂಗೆ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ನಿಮಗೂ ಸರ್ಪ್ರೈಸ್ ಕೊಟ್ಬಿಟ್ಟು ಅತ್ತೆ ನಾನು ನೀವು ಎಲ್ಲರೂ ಚಂದಕ್ಕಿದ್ಬಿಡೋಣ. ಈ ಪೊದ್ದಿ ಮುಂದೆ ನಾವು ಹೆಂಗೆ ಬಾಳ್ಬೇಕು ಅಂತಂದರೆ ತಲೆ ಎತ್ಕೊಂಡು ಬಾಳ್ಬೇಕತ್ತೆ ಯಾವತ್ತಿದ್ರೂ. ತಲೆ ಮಾತ್ರ ತಗ್ಗಿಸ್ಬಾರ್ದು. ಅವಳಿಗಿನ ನಾವು ಯಾವುದ್ರಾಗೂ ಕಮ್ಮಿ ಇಲ್ಲ ಕಣತ್ತೆ. ನೋಡ್ತಾ ಇರು, ನಾನು ತೋರಿಸ್ತೀನಿ. ನಿಮ್ಮ ಮಗನೂ ಇಲ್ಲಿ ಗಂಟ ಏನು ಸಾಧನೆ ಮಾಡಿಲ್ಲ, ನಾನು ಸಾಧನೆ ಮಾಡ್ಬಿಟ್ಟು ತೋರಿಸ್ತೀನತ್ತೆ. 50,000 ನೋಡ್ತಾ ಇರ್ರಿ, ಹೆಂಗೋ 5 ಲಕ್ಷ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನೋ ಕಣ್ಸಸೆ, ಏನೋ ಎಲ್ಲ ಒಳ್ಳೇದಾಗ್ಲಿ ಮಾಡವ. ಸರಿ ಅತ್ತೆ ಆಯಿತು. ಅಮ್ಮ ನೋಡ್ದಾ 50,000 ರೂಪಾಯಿ ಬಂತು. ಈ 50,000 ರೂಪಾಯಿನ ತಗೊಂಡೋಗ್ಬಿಟ್ಟು ಆ ಅಮ್ಮನ ಕೈಲಿ ಕೊಡೋಣ. ಆ ಅಮ್ಮ ಏನು ಮಾಡ್ತಾಳೆ, 1.5 ಲಕ್ಷ ಒಂದು ತಿಂಗ್ಳಿಗೆ ಮಾಡಿಕೊಡ್ತಾಳೆ. ಆಮೇಲೆ ನಾವು ಏನು ಮಾಡೋಣ ಅಂತಂದರೆ ಆ 1.5 ಲಕ್ಷನೂ ಇನ್ವೆಸ್ಟ್ ಮಾಡ್ಬಿಡೋಣ. 1.5 ಲಕ್ಷ ಎಲ್ಲ ಸೇರಿ 4.5 ಲಕ್ಷ ಆಯ್ತದ ಕಣಮ್ಮ. ಆಮೇಲೆ 4.5 ಲಕ್ಷದಾಗೆ 1.5 ಲಕ್ಷ ಸಾಲ ತೀರಿಸ್ಬಿಡೋಣ. ಇನ್ನು 3 ಲಕ್ಷ ಉಳಿತದೆ. 3 ಲಕ್ಷದಾಗೆ ಮಜ್ಜಾ ಉಡಾಯಿಸ್ಬಿಡ್ಬೋದಲ್ವೇನಮ್ಮ? ಹ್ಞೂ ಕಣ್ಮಗಳೇ, ಅದು ಎಂಥ ಬಿಸ್ನೆಸ್ಸೇ ಅದು. ಒಂದು ತಿಂಗಳಿಗೆ ನೀನು ತ್ರಿಬ್ಬಲ್ ಆದಂಥ ಬಿಸ್ನೆಸ್ಸು. ಅವೆಲ್ಲ ಪ್ಯಾಟೆನಾಗಿರ್ತವೆ ಅನ್ನಿಸ್ತದೆ ಕಣಮ್ಮ, ಎಲ್ಲ ಬಡ್ಡಿ ವ್ಯವಹಾರಗಳಂತೆ ಅವು ಇವು. ಅದು ಎಂತೆಂಥದ್ದು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಹಾಕಲ್ವೇನಮ್ಮ? ಅಂಥ ಬಿಸ್ನೆಸ್ ಅಂತಲೇ ನೀವು ಅನ್ನಿಸ್ತದೆ. ಅದಕ್ಕೆ ಹಾಕಿದ್ರೆ 1 2 3 ಅಂತ ಹೇಳ್ಬಿಟ್ಟು ಎಲ್ಲನೂ ಬರ್ತದಲ್ಲ, ಹಂಗೇನೆನಿಯ. ಈಗ ಅವಾಗೆಲ್ಲ ಒಗ್ರಿಗೋಲ್ಡು ಅಂತೆಲ್ಲ ಗೊತ್ತಿರಲಿಲ್ವೇ? ಹಾಕಿಷ್ಟು ದಿನಕ್ಕೆ ಇಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು ಇವಾಗ ಹಂಗೇನೆನಿಯ ದೊಡ್ಡ ಕಂಪ್ನಿಗೆ ಹಾಕ್ಬಿಟ್ಟು ದುಡ್ಡು ಎತ್ಕೊಳ್ಳೋದು ಅಂತ ಅನ್ನಿಸ್ತದೆ. ಬಿಡಮ್ಮ, ಹೆಂಗನಾಗ್ಲಿ ನಮಗೇನಂತೆ, ನನಗೇನು ದುಡ್ಡು ಬರೋದು ಮುಖ್ಯ, ದುಡ್ಡು ಬಂದೇ ಬರ್ತದೆ. ಯಾಕೆ ತಲೆ ಕೆಡಿಸ್ಕೊಂಡಿಯ ನೀನು? ಸರಿ ಕಣ್ಮಗಳೇ, ಮತ್ತು ನಾಳೆಗೆ ಹೋಗ್ಬಿಟ್ಟು ಆ ಅಮ್ಮಂಗೆ ಕೊಟ್ಬಿಡೋಣ, ಕಮಲಾಕ್ಸಿಗೆ ಕೊಟ್ಬಿಟ್ಟು ಎಲ್ಲನೂ ಇನ್ನು 2 ತಿಂಗಳಿಗೆ ನಮ್ಮ ಜೀವನನೇ ಸೆಟ್ಲ್ ಆಯ್ತದೆ. ಹೆಂಗೋ ದೇವ್ರು ಕಣ್ಬಿಟ್ಬಿಟ್ಟ. ಹ್ಞೂ ಕಣಮ್ಮ, ಕಣ್ಬಿಟ್ಬಿಟ್ಟ ಮಗಳೇ. ಆದರೆ ಅಳಿ ಅಂದ್ರ ಕಡೆನೂ ಒಂಚೂರು ಗಮನ ಕೊಡ್ಕಣವ. ಬರೀ ಬಿಸ್ನೆಸ್ ಅದು ಇದು ಅಂತಲೇ ಹೋಗೋದಲ್ಲ. ಒಂಚೂರು ಅಳಿ ಅಂದ್ರೂ ಯಾಕೆ ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ ಅಂತಲೇ ಒಂಚೂರು ನೋಡವ, ಸರಿನೇ? ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬಾಮ, ನಾನು ನೋಡೋಕೆ ಸಂದಾಕಿದ್ದೀನಲ್ಲ, ನನ್ನ ಹಿಂದೆ ನಾಯಿ ಥರ ಅಲಿತಿತ್ತಾನೆ. ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಏನು ಶಾನೆ ಇಲ್ಲ, ಸುಮ್ಕಿರು. ಅವನ ಬಗ್ಗೆ ಬರೀ ತಲೆ ಕೆಡಿಸ್ಕೊಂಡು ಕುಂತ್ಕ ನೀನು. ಅಲ್ಲ ಸುಮ್ಕೆ ಹಂಗೆ ಮಾತ್ಕಂಗೆ ಅಂದೆ, ನನ್ನ ಮಗಳ ಜೀವನ ಅಲ್ವಾ, ಅದಕ್ಕೆ ನೀನು ಗಂಡಂದ್ರು ಎಂಡ್ರು ಅಂತಂದರೆ ತಲೆ ಕೆಡ್ಸ್ಕೊಂತಿರ್ತಾರೆ. ಒಂಚೂರು ಅದು ಇದು ಮಾಡಿದ್ರು ನೀನು ಏನು ಮಾಡಿದ್ರು ತಲೆ ಕೆಡ್ಸ್ಕೊಳಕ್ಕಿಲ್ವಲ್ಲ, ಅದಕ್ಕೆ ಹಂಗೆ ಅಂದೆ. ಅವನ ಬಗ್ಗೆ ಬಿಡು. ಈಗ ಹೆಂಗೆ ನಾವು ಈ ದುಡ್ಡು 5 ಲಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಆ ಅಮ್ಮಂಗೆ ಹೋಗ್ಬಿಟ್ಟು ಫಸ್ಟ್ ಕೊಟ್ಬಿಟ್ಟು ಬರ್ಬೇಕು ನಾವು. ಕೊಟ್ಬಿಟ್ಟು ಬರೋಣ ಹೇಳು.